ಈಗ ಆಗಿರೋದು ಏನು ಅದ್ರ ಇದು ನಿರ್ವಹಣೆ ಯಾರು ಮೇಡಮ್? ಅವ್ರನ್ನ ನಿಗಾ ವಹಿಸ್ಬೇಕಾಗುತ್ತೆ ಯಾರು ಜವಾಬ್ದಾರಿ? ಎಲ್ಲರದ್ದು ಅಂದ್ರೆ ಮೇಡಮ್ ಇಲ್ಲಿರ್ತಕ್ಕಂಥ ಸ್ಟಾಫ್ ಯಾರು ಮೇಡಮ್? ಮತ್ತೆ ಆ ಹುಡುಗಿ ಇದು ಪ್ರಾಸೆಸ್ ಒಂದು ದಿವಸ 2 ದಿವಸಕ್ಕೆ ಮಾತ್ರ 1 ರಿಂದ 9 ತಿಂಗಳ ನಡೀತಕ್ಕಂಥ ಪ್ರಾಸೆಸ್. ಅಷ್ಟರೊಳಗೆ ನಿಮ್ಗೆ ಒಂದ್ಸಲ ಡೌಟ್ ಬರಲಿ. ಬಂದಿದ್ದವ್ರು ಯಾರು ಮೇಡಮ್? ನಾನು ಜುಲೈ 24ನೇ ತಾರೀಕು ಜಾಯಿನ್ ಆಗಿದ್ದೆ ಸರ್. ಆಮೇಲೆ ಅವಳು ಜುಲೈ 15ನೇ ತಾರೀಕು ಹೋಗ್ಲಾಡ್ರಿ. ನಾನು ಬಂದ ಮೇಲೆ ಚಾರ್ಜ್ ತೊಗೊಳ್ರಾಗ ನಾನು ಅದು ಬ್ಯುಸಿ ಆಗಿದ್ದೀನಿ. ಆಮೇಲೆ ಆಗಸ್ಟ್ 5ನೇ ತಾರೀಕು ಬಂದಾಳೆ. ಬಂದ ಮ್ಯಾಗೂ ನಾನು ಎಲ್ಲ ಕಾಮನ್ ಎಲ್ಲ ಹುಡುಗಿಯರು ಇರ್ತಾರೆ, ನಾನು ಎಲ್ಲರಿಗೂ ಕಾಮನ್ ಮಾಡಿದ್ದೀನಿ. ಯಾವ ಪ್ರಾಬ್ಲಮ್ ಅಂತ ಕ್ರಿಯೇಷನ್ನೇ ಆಗಿಲ್ಲ. ಸೊ ಹಾಗಾಗಿ ನಮಗೆ ಅವಳ ದೈಹಿಕ ರಚನೆಯಲ್ಲಿ ಕೂಡ ನಮ್ಗೆ ವ್ಯತ್ಯಾಸ ಕಂಡು ಬಂದಿಲ್ಲ. ನಿಲ್ಸಿಲ್ಲ ಅವ್ರಿಗೆ ರೀಸೆಂಟ್ ನಾವು ಜಾಯಿನ್ ಆಗಿದ್ದೀವಿ ಈ ಸಾಲಾಗ. ನನಗೆಲ್ಲನೂ ಇನ್ನು ಅಕಾಡೆಮಿಕ್ ತಿಳ್ಕೊಂಡಾಗೆ ನನ್ನ ಟೈಮ್ ಆಗುತ್ತೆ. ಜುಲೈ ಪಾಲಕರು ಅವ್ರ ಜವಾಬ್ದಾರಿ 24 ಗಂಟೆ ಅವರು ಕನ್ಸರ್ವೇಷನ್ದಾಗ ಇರ್ತಾರಲ್ಲ, ನಿಮಗೆ ಅನಿಸಲಿಲ್ಲ ಮೇಡಮ್? ಯಾವುದಾದ್ರು ನಾನು ಬರಲಿಲ್ಲ, ವ್ಯತ್ಯಾಸನೇ ಗೊತ್ತಾಗಲಿಲ್ಲ. ಪೀರಿಯಡ್ಸ್ ಅಂತ ಅಂತಾರಲ್ಲ ಮೇಡಮ್, ಅದು ಎವ್ರಿ 3 ಮಂತ್ಸ್ ಅಂತಲ್ಲ ನಮಗೆ ನ್ಯಾಪ್ಕಿನ್ ಕೊಡಬೇಕಂತ ಆದೇಶ ಇದೆ. ಹಾಗಾಗಿ 3 ಮಂತ್ಸ್ ಅಡ್ಡಿಗೆ ಕೊಡ್ತೀವಿ. ಆ ಹುಡುಗಿ ಇಲ್ಲಿಂದ ಹೊರಗೆ ಹೋಗಿತ್ತೇನ್ರಿ ಮೇಡಮ್? ಇಲ್ಲ, ಇಲ್ಲಿ ಯಾರು ಇಲ್ಲಿ ಬರ್ತಿದ್ರಿ? ಇಲ್ಲ ಸರ್, ನಾವು ಏನಾದರೂ ಹೆಲ್ತ್ ಇಶ್ಯೂ ಅಂತ ಅಣ್ಣಕ್ಕೆ ಫೋನ್ ಹಚ್ತಿದ್ದೀವಿ ಸರ್, ಆರಾಮಿಲ್ಲ ಅಂತೇಳಿ. ಅವ್ರ ಅಣ್ಣ ಬಿಟ್ಟರೆ 4 ವರ್ಷದ ವ್ಯಕ್ತಿ ಯಾರು ಕರೆಯಕ್ಕೂ ಬಂದಿಲ್ಲ, ಕಳ್ಸಕ್ಕೂ ಬಂದಿಲ್ಲ. ಅವ್ರ ಅಣ್ಣ ಮಾತ್ರ ಬರೋದು. ಹೆಂಗೆ ಸಾಧ್ಯ ಆಯ್ತು ಅಂತ್ರಿ ಇದು? ಯಾರು ಬಂದಿಲ್ಲ, ಹುಡುಗಿ ಹೊರಗೆ ಹೋಗ್ತಿದ್ದಿಲ್ಲ, ಹೊರಗೆ ಓದಿರ್ಲಿಲ್ಲ ಸರ್. ಊರಿಗೆ ಊರಿಗೆ ಎಷ್ಟು 9 ತಿಂಗಳೊಳಗೆ 9 ತಿಂಗಳೊಳಗೆ ಸುಮಾರು ಸರ್ 1 ತಿಂಗಳಿಗೆ ಎವರೇಜ್ ಆಗಿ 10-12 ದಿನ ಮಾತ್ರ ಪ್ರೆಸೆಂಟ್ ಸರ್. ಅವ್ರು ಯಾರನ್ನ ಬಂದು ಕರ್ಕೊಂಡು ಹೋದ್ರೆ ತಾನೇ ನಮ್ಮ ಶಾಲೆಯಲ್ಲಿ ಇದ್ದದ್ದು ಕಡಿಮೆ ದಿನ ಸರ್, ಮನೆಯಲ್ಲಿ ಇದ್ದದ್ದು ಹೆಚ್ಚು ದಿನ. 2024-25 ಮಕ್ಕಳ ಆರೋಗ್ಯ ಯಾವಾಗ ಚೆಕ್ ಮಾಡ್ತಾರೆ ಸರ್? ಇವರಂತೂ ಯಾವತ್ತೂ ಚೆಕ್ ಮಾಡ್ತಾರೆ. ನಿಮ್ಗೆ ಅದು ಡೆಲಿವರಿ ಇದು ಪ್ರೆಗ್ನೆಂಟ್ ಅಂತ ನಿಮ್ಗೆ ಗೊತ್ತಾಗಲಿಲ್ಲ? ಇಲ್ರಿ, ಸಿಂಪ್ಟಮ್ಸ್ ಇಲ್ರಿ, ಏನು ಇಲ್ರಿ. ನೀವು ಪ್ರೆಗ್ನೆಂಟ್ ಅಂತ ಅನ್ನೋದು ಗೊತ್ತಾಗ್ಲಿಲ್ಲ? ಗೊತ್ತಲ್ಲ, ಪೀರಿಯಡ್ಸ್ ಆಗಿನ್ರಿ ಅಂತ ನಾವು ಕೇಳಿದ್ವಿ. ಬದಲಾವಣೆ ಗೊತ್ತಾಗುತ್ತೆ ಏನು ಇಲ್ರಿ ಸರ್, ಆಕಿ ಫ್ಯಾಟ್ ಆಗಿ ಫುಲ್ ದಮ್ ಮಾಡ್ರಿ. ಈಗ ಹೆರಿಗೆ ಆದ್ಮೇಲೆ ಬಾಡಿ ಪೊಸಿಷನ್ ಹೆಂಗಾದ್ರೆ ಫುಲ್ ಪೊಸಿಷನ್ ಹಂಗೆ ನೋಡ್ರಿ ಸರ್. ಆಕಿಂದು ಸರ್ ಡ್ರೆಸ್ನವ್ರು ಲೂಸ್ ಆಗ್ತದೆ. ಈಗ ಹೆಂಗಂತ ನಾವು ಈಗ ಎಲ್ಲ ಹುಡುಗಿಯರು ಹೆಂಗಂತ ನೋಡ್ರಿ ಸರ್. ಅಲ್ಲ, ಈಗ ಒಂದು ಹುಡುಗಿ ಪ್ರಶ್ನೆ ಹಂಗಲ್ಲ, ಟೋಟಲ್ ಹಾಸ್ಪಿಟಲ್ ಅವ್ಯವಸ್ಥೆಯಿಂದ ಕೂಡಿದೆ ಅಂತ ಅನಿಸ್ತದೆ. ಮತ್ತೆ ಇದಕ್ಕೇನು ಈಗ 3 ಮಂದಿ ನೀವು ಜವಾಬ್ದಾರ ಆಗ್ತೀರಿ, ಇದಕ್ಕೆ ನೀವೇನು ಹೇಳ್ತೀರಿ? ಮಕ್ಕಳು ಆಗ್ತಿದ್ರಿ ಮೇಡಮ್. ಮತ್ತೆ ಶಿಕ್ಷಣ ಮೇಲೆ ಜನರ ಭರೋಸೆ ಹೋಗಲ್ಲ, ಅಲ್ಲಿ ಸರಿಯಾಗಿರಲ್ಲ, ಮೇಂಟೆನೆನ್ಸ್ ಸರಿಯಾಗಿರಲ್ಲ, ಯಾರು ಬೇಕಾದ್ರೂ ಕೂಡ ಕಳಿಸ್ಕೊಟ್ರ ಅನ್ನೋ ಭಾವನೆ ಬರ್ತದೆ. ಅತಿ ಹೆಚ್ಚು ಇರೋದು ವಾರ್ಡನ್ನು, ಸ್ಟಾಫ್ ನರ್ಸ್. ನಿಮ್ಮಿಬ್ಬರು ಜವಾಬ್ದಾರಿ ಅತಿ ಹೆಚ್ಚು, ಮಕ್ಕಳ ಬಗ್ಗೆ ಕಾಳಜಿ ಮಾಡೋದು ನೀವು. ಮತ್ತೆ ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ಇದನ್ನ ನೀವು ಹಿರಿಯ ಅಧಿಕಾರಿಗಳು ಏನಂದ್ರೆ ನಿಮಗೆ? ನಮ್ಗೆ ಏನಂದಿಲ್ರಿ, ನೀವು ಯಾವಾಗ ಡೆಲಿವರಿ ಆದ್ಮ್ಯಾಗ ಯಾವಾಗ ಹೋಗಿದ್ರಿ? ಡೆಲಿವರಿ ಆಗಿ ಮ್ಯಾಗ ಇದ್ದಳ್ರಿ ಅಕ್ಕಿ. ನಾವು ಅವಾಗ ಹೋಗಿ ಮಗುನ ಸೇವ್ ಮಾಡೇನ್ರಿ, ಅಕ್ಕಿನೂ ಮಗುನೂ ಸೇವ್ ಮಾಡ್ಕೊಂಡು ಬಾತ್ರೂಮ್ನಾಗ ಆಗಿತ್ರಿ. ಅಕ್ಕಿ ಎಷ್ಟು ಗಂಟೆಗೆ ಆಗಿತ್ತು? 2:40 ಆಗಿತ್ತು. ರಾತ್ರಿ 2:30? ಇಲ್ರಿ, ಮಧ್ಯಾಹ್ನ 2 ನಿನ್ನೆ. ನಿನ್ನೆ ರೀ. ಮಗುನ ಅದನ್ನ ನಾನು ಸೇವ್ ಮಾಡಕ್ ಹೋಗಿ ಬಾತ್ರೂಮಲ್ಲಿ ಹಂಗೆ ಗ್ಲೌಸ್ ವಿತೌಟ್ ಇದಿರ್ಲಾರ್ದೇ ಕೈ ಹಾಕಿ ತೆಗೆದು ಮಗುನ ಕಾಪಾಡೇನಿ ಫಸ್ಟ್. ಆಮೇಲೆ ಆಕೆಗೆಲ್ಲ ಕ್ಲಾಸ್ ಎಲ್ಲ ತೆಗೆದು ಅದು ಬೇಬಿಗೆಲ್ಲ ರಬ್ ಮಾಡಿ ವರ್ಷಿಗೆಸಿಂದ ನೀಟಾಗಿ ಮಗುಗೆ ಸೇಫ್ ಆಗಿ. ಆಮೇಲೆ ನಾನು ಅವ್ರ ಪೇರೆಂಟ್ಸ್ ಏನು ಮಾತಾಡಿದ್ರೆ ಮೇಡಮ್ ಅವ್ರು ಕೂಡ ಮಾತಾಡಿದ್ರು. ಪೇರೆಂಟ್ಸ್ ಏನು ಹೇಳಿದ್ರಿ ಮೇಡಮ್? ಪೇರೆಂಟ್ಸಿಗೆ ಫಸ್ಟ್ ಕಾಲ್ ಮಾಡಿದೀವಿ ಸರ್. ಅವ್ರ ಅಣ್ಣ ಹೇಳ್ತಿದ್ರು. ಅವ್ರ ಅಣ್ಣ ಅದು ನಾನು ಇದು ಎಲ್ಲ ಹೇಳಾಗ ನನಗೆ ಸುರಸಿಲ್ರಿ, ನನಗೆ ಗಾಬರಿ ಆಗಿತ್ತು. ನನಗಿಷ್ಟ ಆದ್ಮೇಲೆ ಅವ್ರಿಗೆ ತುಂಬ ಗಾಬರಿ ಆಗ್ತದೆ ಅಂತೇಳಿ ನಾನು ಏನು ಬರ್ರಿ ವಿತೌಟ್ ಏನು ಹೇಳಲ್ಲ, ಬಂದೆ ನೀವು ಅಲ್ಲಿ ಆಗಲ್ಲ ಬರೋದು ಅಂತ. ಇಲ್ಲ, ನಿಮ್ಮ ಕೈ ಮುಗಿದ್ವಿ, ಕಾಲು ಬಿಡ್ತೀವಿ, ಬನ್ನಿ, ಪದ ಮಾಡಬೇಡ್ರಿ, ಬರ್ರಿ. ಏನಾಗಿದೆ ಹೇಳ್ರಿ? ಅದು ಏನೂ ಇಲ್ಲ, ಬನ್ನಿ ನೀವು ಸುಮ್ಮನೆ ಅಂತ ಹೇಳಿದೆ. ಭಾಳಷ್ಟು ಕನ್ವಿನ್ಸ್ ಮಾಡಿ ಅವ್ರ ತಾಯಿನ ಕರ್ಕೊಂಬರ್ರಿ, ಹೆಣ್ಮಕ್ಳು ಕರ್ಕೊಂಬರ್ರಿ, ನೀವು ಒಬ್ಬರೇ ಬರಬೇಡ್ರಿ ಅಂತ ಹೇಳಿದ್ವಿ. ನಮ್ಮ ತಂದೆ ಇಲ್ಲ ಅಂದರು, ನಿಮ್ಮ ತಾಯಿನ ಕರ್ಕೊಂಬರ್ರಿ, ಅವ್ರ ಹಕ್ಕದವ್ರನ್ನ ಕರ್ಕೊಂಬರ್ರಿ ಅಂತ ಹೇಳಿದ್ವಿ. ಆಗಲ್ಲ ಮೇಡಮ್, ನಾನು ಬರೋಂದ್ರೆ ಬರ್ತೀನಿ. ನಿನ್ನೆ ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ ಮೇಡಮ್? ಯಾವ ಹಾಸ್ಪಿಟಲ್ಗೆ ಹೋಗಿಲ್ಲ ಸರ್. ಎಷ್ಟು ಆ ಮಗು ಡೆಲಿವರಿ ಆದ್ಮೇಲೆ ಎಷ್ಟರ ತನಕ ನಿಮ್ಮ ಹಾಸ್ಟೆಲ್ನಲ್ಲಿ ಇತ್ತು? ಹಾಸ್ಟೆಲ್ನಾಗ ಇದ್ದಿಲ್ರಿ ಸರ್. ನಾನು ಹೊರಗೆ ಹೋಗ್ಬೇಕಂತ ಇತ್ತು. ಪೇರೆಂಟ್ಸ್ ಏನು ಮಾಡಿದ್ರಿ, ನೀವು ಹೋಗ್ಬೇಡ್ರಿ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಡ್ರಿ. ಯಾರು ಪೇರೆಂಟ್ಸ್ ಹೇಳಿದ್ರಿ? ಪೇರೆಂಟ್ಸ್ ರೀ, ನಾವು ಮದುವೆ ಮಾಡ್ತೀವಿ, ಆಮೇಲೆ ಅವ ಯಾವ ಪ್ರೀತಿ ಮಾಡ್ಯಾಳ ಅವನಿಗೆ ಮದುವೆ ಮಾಡ್ತೀವ್ರಿ, ಎಲ್ಲಿಗೆ ಹೋಗ್ಬೇಡ್ರಿ ನೀವು.
ಪ್ರೀತಿ ಮಾಡಿದ್ದು ಕರೆ. ಅಲ್ಲ ಅವ್ರು ಹೇಳಿದ್ರು ಅದು ಕಾರಣ ಅವ್ ಯಾವನಿಗೆ ಕಾರಣ ಆಗ್ಯಾರ್ರಿ, ಅದು ಮಗು ಯಾರು ಕಾರಣ ಆಗ್ಯಾರ ಅವನಿಗೆ ಮದ್ವಿ ಮಾಡ್ತೀವಿ ನಾವು, ಇದು ನೀವೇನು ಯಾರಿಗೆ ಸ್ಪ್ರೆಡ್ ಮಾಡ್ಬೇಡ್ರಿ ಅಂತ ಹೇಳಿದ್ರಿ. ಹಂಗಾಗಿ ನಾವು ನೀವು ಅದನ್ನ ಅವ್ರು ಅಷ್ಟು ಹೇಳಿದ್ಮೇಲೆ ನೀವು ಎಲ್ಲಾನು ಗೌಪ್ಯತೆ ಕಾಪಾಡಿರಿ ನೀವು. ಎಲ್ಲಾನು ಕಾಪಾಡಿವ್ರಿ, ಹೋಗೇ ಬೇಡ್ರಿ ಅನ್ನಕತ್ತೀರಿ ಅವ್ರು. ಎಲ್ಲ ಅಂತಂದ್ರೆ ಪ್ರೆಗ್ನೆಂಟ್ ಇದ್ರ ನಿಮ್ಗೆ ಗೊತ್ತಿತ್ತಾ? ಇಲ್ರಿ ಪ್ರೆಗ್ನೆಂಟ್ ಏನಿಲ್ರಿ ಸರ್, ಅದ್ಮ್ಯಾಗ ರೀ ಡೆಲಿವರಿ ಆದ್ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತೀವ್ರಿ ಅಂತ ಅಂದಿವ್ರಿ. ಇಲ್ಲಮ್ಮ ಹೋಗ್ಬೇಡ್ರಿ ಅಂತ ಕೇಸಿಂದ ಹೇಳಿರಿ. ಬರ್ತೀವಿ ಅಂತ ಬರ್ಲೇ ಇಲ್ರಿ ಅವ್ರು ಲಾಸ್ಟ್ 8 ಗಂಟೆಗೆ ಅವ್ರ ಅಕ್ಕ ಮಾಮ ಬಂದ್ರು. ನೀವು ಹಾಸ್ಪಿಟ್ಲಿಗೆ ಹೋಯ್ತಿದ್ದೆ ಎಷ್ಟು ಟೈಮಿಂಗ್? 8 ಗಂಟೆಗೆ ಹೋದಿವ್ರಿ ಸರ್. ಅಂದ್ರೆ ಅಂದ್ರೆ ಬೆಳಗ್ಗೆನ ಸಾಯಂಕಾಲ 6ಕ್ಕೆ ಹೋಯ್ದಿವ್ರಿ ನಾವು. 6 ಗಂಟೆಗೆ ನೀವು ಹೋಯ್ದ್ರಿ. ಎಲ್ಲಿ ಹೋಯ್ದ್ರಿ? ಸರ್ಕಾರಿ ಹಾಸ್ಪಿಟ್ಲ ಪ್ರೈವೇಟ್ ಹಾಸ್ಪಿಟಲ್? ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿದೀವ್ರಿ ಸರ್ ನಾವು. ಅಲ್ಲಿ ಆದ್ರೆ ಪ್ರೈವೇಟ್ ಹೋಗಿದೀವ್ರಿ. ಯಾವ ಹಾಸ್ಪಿಟಲ್ ಪ್ರೈವೇಟ್? ಧನ್ವಂತರಿ ಹಾಸ್ಪಿಟಲ್ ಹೊರಗೆ ಹೋಗಿದ್ದೀವ್ರಿ ನಾವು, ಹೋಗಿಲ್ರಿ ಅಲ್ಲಿ ಒಳಗೆ. ಧನ್ವಂತರಿ ಹಾಸ್ಪಿಟಲ್ ಒಳಗ್ ಬೇಡ ಅಂದಿವ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮಾಡೋಣ ಪೇರೆಂಟ್. ಇಲ್ಲ ಮೇಡಮ್ ಪೇರೆಂಟ್ ನಿಂದ್ರು ಅಂತ. ನಿಂದ್ರು ನಾವ್ ಬಂದಿವಿ 5 ನಿಮಿಷ, ನಾವು ಹೊರಗೆ ಕಾರ್ನಾಗೆ ಕುಂತ್ಬಿಟ್ಟು 5 ನಿಮಿಷ 10 ನಿಮಿಷ ಅಂತಂದ್ರು. ಡ್ರಿಪ್ಸ್ ಅದೆಲ್ಲ ಮುಗ್ದದ್ರಿ, ಆಕ್ಸಿದೆಲ್ಲ ಕೊಟ್ಟಿನ್ರಿ. 5 ನಿಮಿಷ ತಡ್ರಿ, 10 ನಿಮಿಷದಾಗ ಬಂದಿವ್ರಿ ನಾವು. ಇಲ್ಲಿ ಇವ್ರಿ ಅತ್ತಿ ಗುಡ್ರಾಗಿ ಅಲ್ಲಿ ಇಲ್ಲಿ ಅಂತ ಸುಳ್ಳು ಹೇಳ್ಬಿಟ್ರು. ಕಾನೂನು ಪಾಲಿಸ್ಬಿಟ್ಟು ಈಗ ಪೇರೆಂಟ್ಗಳ ಮಾತುಗಳು ಯಾಕೆ ಪಾಲಿಸಿರಿ ನೀವು? 108 ಕಾಲ್ ಮಾಡ್ಬೇಕಿತ್ತು, 112 ನಮ್ಗೆ ಏನೋ ನೋಡಕ್ಕೆ ಆಗಿಲ್ರಿ, ಅದ ಆ ತರ ಸ್ಥಿತಿ ಇತ್ರಿ ಸರ್. ಅದು ನೋಡಕ ಎಲ್ಲರೂ ಇದು ಮಾಡಂಗ ನಿಮ್ಗೆ ಯಾಕೆ ನೋಡೋಕ್ಕಾಗಲ್ಲ ಸರ್? ಅದು ಆಗ್ಯದಲ್ರಿ. ನಾವೀಗ ಡೆಲಿವರಿ ಮಾಡ್ತೀವಿ ಅಂದ್ರೆ ಅದು ಒಂದು ಪೊಸಿಷನ್ ಇರ್ತದ್ರಿ ಸರ್. ಈಗ ಮಗುನ ಬಾತ್ರೂಮ್ನಲ್ಲಿ ಮಗುನ ಹಿಡ್ಕೊಂಡ್ರಿ, ಅದು ಮಾಸ್ ಎಲ್ಲ ಬಾತ್ರೂಮ್ನಾಗ ಸಿಕ್ಕಾಕೇನ್ರಿ. ಈಗ ಅಕ್ಕಿನ ನೋಡ್ಬೇಕ್ರಿ, ಮಗುನ ನೋಡ್ಬೇಕ್ರಿ ನಾನು. ಅದು ಬಾತ್ರೂಮ್ ಅಂತ ಫಸ್ಟ್ ನಾ ಕೈಯಾಗಿ ತೆಗೆದು ಅಲ್ಲಿಟ್ಟು ಮಗನ ಸೇಫ್ ಮಾಡೀನಿ. ಆಮೇಲೆ ತಾಯಿಗೆಲ್ಲ ನೋಡಿ ಗ್ಲುಕೋಸ್ ಹಚ್ಚಿಗೆ ಎಲ್ಲ ಆಕ್ಸಿಟೋಕ್ಸಿನ್ ಇಂಜೆಕ್ಷನ್ ಕೊಟ್ಟು ಎಲ್ಲ ಮಾಡಿ ಆಕಿಗೆ ಎಲ್ಲ ಸ್ಟೇಬಲ್ ಮಾಡಿದ್ಮ್ಯಾಗ ಏನಾಗದ ಆಕಿಗೆಲ್ಲ ತಿನ್ಸ್ಕೊಂಡು ಮತ್ತು ದವಾಖಾನೆಗೆ ಕರ್ಕೊಂಡು ಹೋಗ್ತೀನಿ ಸರ್. ಅದು ಸ್ಟೇಬಲ್, ಇವಳು ಎಕ್ಸ್ಪರ್ಟ್ ಅದ್ರಿ, ಎಕ್ಸ್ಪರ್ಟ್ ಅದಾರ ಮಿಲಿಬಾಯ್ ಸರ್ ಅವರು. ತಾಯಿ ಮಗು ಸೇಫ್ ಅನ್ಕೊಂಡು ಮ್ಯಾಕ ಅವ್ರು ವೇಟ್ ಮಾಡೋಣ ಅಂತಂದ್ರೆ ಅವರು ನೀವು ಇಲ್ಲ ನಮ್ಗೆ ಅವ್ರು ನನಗೆ ಏನಿಸ್ತಾ ಅವ್ರಿಗೆ ಏನೋ ಗೊತ್ತಿರ್ಬೋದೇನು, ಹೊರಗಡೆಯಿಂದ ಆಗಿರ್ಬೇಕೇನೋ, ಆ ಮಗುವಿನ ಮರ್ಯಾದೆ ಸಲ ಹಂಗೆ ಅಳುತ್ತಿರ್ಬೋದೇನೋ ಅಂತ 5 ನಿಮಿಷ 10 ನಿಮಿಷ ಅಂದ್ರೆ ವೇಟ್ ಮಾಡಿದ್ವಿ. ಅದು ತುಂಬ ಟೈಮ್ ಹೋಯ್ತು ಅದು. ಹುಡುಗಿ ಏನಾಗಿತ್ತು ಅಂದ್ರೆ ಆ ಥರ ಒಂದು ಸರ್ಕಾರದ ಪ್ರತಿನಿಧಿಗಳು ಇಲ್ಲ, ಆ ಥರ ಒಂದು ಕಂಡೀಷನ್ ಟೇಕ್ ಕೇರ್ ತಗೊಂಡಾರ ನರ್ಸ್. ಇವರು ಎಲ್ಲರೂ ಬಿ ಪಿ ಅದೆಲ್ಲ ನೋಡಿನ್ರಿ ಸರ್. ನಾರ್ಮಲ್ ಇದ್ರೆ ಎಲ್ಲ ರೀ, ಆಕಿನ ಬ್ಲೀಡಿಂಗ್ನು ಇದ್ದಿಲ್ರಿ, ಏನಿದ್ದಿಲ್ರಿ. ಎಲ್ಲ ಕಂಟ್ರೋಲ್ ಮಾಡಕ್ಕೆ ಈಗ ಊಟನ ಮಾಡ್ಸೀನಿ ಸರ್. ನೀವು ಊಟ ಮಾಡಿಸಿ, ಚಹಾ ಕುಡಿಸಿ, ಎಲ್ಲ ಬಿಸ್ಕಿಟ್ ಅದೆಲ್ಲ ತಿನ್ನಿಸಿ, ಆಕಿನ ಬಟ್ಟೆ ಉಡಿಸಿ, ಆಕೆ ಎಲ್ಲ ರೆಡಿ ಆದ್ಮೇಲೆ ಸ್ಟೇಬಲ್ ಇದ್ದಿದ್ದಿಲ್ಲ. ಆರಾಮೇನ್ರಿ, ನನಗೆ ಏನಿಲ್ಲ ಅಂತ ಅಂದ್ರಿ. ಆರಾಮೀನಿ ಅಂತ ಅಂದ್ಮ್ಯಾಗ ನಾನು ಇದು ಮಾಡೀನಿ ಸರ್. ತಗೊಂಡಿದ್ವಿ ಸರ, ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ನಮ್ಗೆ ಗಾಬರಿಯಲ್ಲಿ ಏನು ತೋಚದೇ ಆಗಿಲ್ರಿ ಸರ್ ನಮ್ಗೆ. ಆ ಮಗುಗೆ ಏನನ್ನ ಆಗಿತ್ತಂದ್ರೆ ನೀವು ನೇರ ಹೊಣೆಗಾರ ನೀವು 3 ಆಗ್ತಿದ್ರಿ. ಹೌದಾ? ಸರ್ಕಾರಕ್ಕೆ ಮಾಹಿತಿ ಕೊಡ್ಲಿಲ್ಲ, ಮತ್ತೆ ನೀವು ಗೌಪ್ಯತೆ ಯಾಕೆ ಕಾಪಾಡಿರಿ ಅಂತ ನಾನು ನಾವು ಪೇರೆಂಟ್ಸ್ ಒಳಗೆ ಮಾಡ್ಯಾರ. ಇಲ್ಲ ಸರ್, ನಾವು ಡಿ.ಡಿ ಅವ್ರಿಗೆ ಕಾಲ್ ಮಾಡಿದ್ವಿ. ಪೇರೆಂಟ್ಸ್ ಕಾಳಜಿ ತಪ್ಪಂದ್ರೆ ಇಮಿಡಿಯೇಟ್ಲಿ ಉಳಿ ಬಂದಿಲ್ರಿ ಸರ್. ಅಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಪ್ರೊಸೀಜರ್ ಫಾಲೋ ಅಪ್ ಮಾಡ್ಬೇಕು. ಅವ್ರ ಪೇರೆಂಟ್ಸ್ ಬಂದ್ರಿ, ಅಕ್ಕ ತಂಗಿಯರ್ ಬಂದು ಇಲ್ರಿ ನಾವು ಮದ್ವಿ ಮಾಡಿಸ್ತೀವ್ರಿ ಬ್ಯಾಡ್ರಿ ಅಂತ ಅವ್ರ ಮಾಮ ಎಷ್ಟು ಚಂದ ಹೇಳಿದಾರೆ. ಇಲ್ಲಮ್ಮ ನಾವು ತಪ್ಪು ಮಾಡಾಕಿ ನಾವು ಮಾಡಿಸ್ತೀವಿ, ನೀವೇನು ಹಾಸ್ಪಿಟ್ಲ್ಗೆ ಹೋಗ್ಬೇಡ್ರಿ ಅಂತ ಅಂದ್ರು. 8 ಗಂಟೆ ಆದ್ರೂ ರೀ ಇನ್ನೊಬ್ಬರು ಬಂದು ಜಗಳ ಹಿಡಿದ್ರು. ನಮ್ಮ ಹುಡುಗಿ ಏನು ಹೆಂಗೆ ಮಾಡಿದೆ ಹಂಗೆ ಹಿಂಗೆ ನನ್ನ ಅಡ್ರೆಸ್ ಏಕವಚನ ಮಾತಾಡಿದ್ರು. ಅವ್ರು ಯಾರ್ರಿ ಅವರು? ಅವ್ರ ಮಾವ ಏನು ಆಗ್ಬೇಕಂತ್ರಿ. ನೀನು ಯಾರು, ನೀ ಹೆಂಗೆ, ನೀವು ವೈಟ್ ಡ್ರೆಸ್ ಸುಮ್ಮನೆ ಹಾಕ್ಯಂಡು ಕುಂತಿದ್ದಿ, ನೀ ಹೆಂಗೆ ಮಾಡಕತ್ತಿ, ನೀನು ಎಲ್ಲ ಹೆಂಗೆ ನೀನೇ ಒಯ್, ನಾನು ಏನು ಮಾಡಲ್ಲ ಅದಕ್ಕೆ ಅಂತಂದ್ರೆ ನಾನೇ ಎಲ್ಲ ಮಾಡೀನಿ ಸರ್. ಮಗುನ ಕಾಪಾಡೀನಿ, ತಾಯಿನ ಕಾಪಾಡೀನಿ, ಎಲ್ಲ ಮಾಡೀನಿ ಸರ್. ನಿನ್ನೆ ಕೂಡ ನಾನು ಇರಲಿಲ್ಲ ಸರ್ ಇಲ್ಲಿ. ಮೇಡಮ್ ನಿಮ್ಮ ಹೆಸರು? ಕಾವೇರಿ ಮೇಡಮ್ ನಿಮ್ಮ ಹೆಸರು? ನಿಮ್ಮ ಹೆಸರು ಮೇಡಮ್? ಓಕೆ.